ಆಯುರ್ವೇದದಲ್ಲಿ ಚಿಕಿತ್ಸಾ ಪದ್ಧತಿಯನ್ನು 2 ಥರ ವಿಭಾಗಿಸಿದ್ದಾರೆ. ಒಂದು ಶಮನ ಚಿಕಿತ್ಸೆ, ಇನ್ನೊಂದು ಶೋಧನ ಚಿಕಿತ್ಸಾ ಅಂತ ಹೇಳಿ. ಶಮನ ಚಿಕಿತ್ಸಾ ಅಂತಂದರೆ ನಮ್ಮ ದೇಹದಲ್ಲಿ ಆಗಿರುವಂತಹ ದೋಷಗಳನ್ನು ನಾವು ಮೆಡಿಸಿನು ಅಥವಾ ಔಷಧಿಯನ್ನು ಕೊಟ್ಟು ಅಲ್ಲಿ ಕಡಿಮೆ ಮಾಡೋದ್ರಿಂದ, ಅದಕ್ಕೆ ಶಮನ ಮಾಡೋದ್ರಿಂದ ಅದಕ್ಕೆ ಶಮನ ಚಿಕಿತ್ಸಾ ಅಂತ ಹೇಳ್ತೇವೆ. ಅದೇ ರೀತಿ ಪ್ರಕೋಪ ಆಗಿರುವಂಥ ಜಾಸ್ತಿ ಆಗಿರುವಂಥ ದೋಷಗಳು ನಮ್ಮ ಶರೀರದಿಂದ ಹೊರಗೆ ಹಾಕೋದಕ್ಕೆ ನಾವು ಶೋಧನ ಕರ್ಮ ಅಂತ ಹೇಳ್ತೇವೆ, ಅಂದರೆ ಶೋಧನ ಚಿಕಿತ್ಸಾ ಅಂತ ಹೇಳ್ತೇವೆ. ಶೋಧನ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ನಾವು ಪಂಚಕರ್ಮ ಅಂತ ಹೇಳಿ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಪಂಚಕರ್ಮದಲ್ಲಿ ಮುಖ್ಯವಾಗಿ ನಾವು 5 ಥರ ಚಿಕಿತ್ಸೆಗಳನ್ನು ಮಾಡ್ತೇವೆ. ಯಾವುವು ಅಂದರೆ ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ ಅಂತ ಮಾಡ್ತೇವೆ. ಅಂತಂದರೆ ಉದಾಹರಣೆಗೆ ಈಗ ಮನುಷ್ಯನಲ್ಲಿ ರೋಗಿ ಮತ್ತು ಋತು ಅನುಸಾರವಾಗಿ ನೋಡಿಕೊಂಡು ಯಾವುದು ದೋಷ ಜಾಸ್ತಿ ಆಗಿದೆ. ಉದಾಹರಣೆಗೆ ಈಗ ವಸಂತ ಕಾಲದಲ್ಲಿ ನಾವು ಕಫ ಜಾಸ್ತಿ ಆಗೋದ್ರಿಂದ, ಕಫ ದೋಷ ಜಾಸ್ತಿ ಆಗೋದ್ರಿಂದ ನಾವು ಈ ಕಾಲದಲ್ಲಿ ನಾವು ವಮನ ಮತ್ತು ವರ್ಷಾಕಾಲದಲ್ಲಿ ಬಸ್ತಿಯನ್ನು ಮತ್ತು ಶರದ್ ಋತುವಿನಲ್ಲಿ ನಾವು ವಿರೇಚನ ಕರ್ಮಗಳನ್ನು ಮಾಡ್ತೇವೆ. ಇದನ್ನು ನಾವು ಮಾಡಿಸ್ಕೊಳ್ಳೋದ್ರಿಂದ ಶರೀರದಲ್ಲಿ ಬಹಳಷ್ಟು ದೋಷಗಳನ್ನು ಹೊರಗೆ ಹಾಕಿ ಇದರ ನಂತರ ಶಮನ ಚಿಕಿತ್ಸೆ ಪಡೆಯೋದ್ರಿಂದ ರೋಗಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತದೆ. ಧನ್ಯವಾದಗಳು.